ಮನುಷ್ಯರಾದ ನಾವು ಹೇಗೆಲ್ಲ ಆಲೋಚನೆ ಮಾಡ್ತೀವಿ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಕತೆ ಹೇಳ್ತೀನಿ ಇವತ್ತು. ಒಮ್ಮೆ ಒಂದು ಜನಸಮೂಹಕ್ಕೆ ಒಂದು ಸಂದೇಹ ಬಂತಂತೆ. ನಾವೆಲ್ಲ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ನಮ್ಮೆಲ್ಲ ಪಾಪಗಳನ್ನ ತೊಳ್ಕೊತೀವಲ್ಲ, ಅದೇ ಆ ಗಂಗಾ ಮಾತೆ ಆ ಎಲ್ಲ ಪಾಪಗಳನ್ನ ಎಲ್ಲಿ ಹೋಗಿ ಅವ್ರು ಶುದ್ಧೀಕರಿಸ್ಕೋತಾರೆ ಅಂತ ಇವರಿಗೆ ಸಂದೇಹ ಬಂತು. ಸರಿ, ಎಲ್ಲರೂ ಏನು ಮಾಡಿದ್ರು, ಹೋಗಿ ಗಂಗಾ ಮಾತೆ ಹತ್ರನೇ ಕೇಳೋಣ ಅಂದ್ಬಿಟ್ಟು ಎಲ್ಲರೂ ಗಂಗಾ ಮಾತೆ ಹತ್ರ ಹೋಗಿ ಕೇಳಿದ್ರಂತೆ, ನಾವು ತೊಳ್ಕೊಂಡು ಪಾಪನೆಲ್ಲ ನೀವು ಹೇಗೆ ಶುದ್ಧೀಕರಿಸ್ಕೋತೀರಾ, ನೀವು ಹೇಗೆ ಕಳ್ಕೊತೀರಾ ಅಂತ ಕೇಳಿದ್ರಂತೆ. ಅದಕ್ಕೆ ಗಂಗಾ ಮಾತೆ ಉತ್ತರ ಕೊಟ್ರಂತೆ, ನಿಮ್ಮೆಲ್ಲ ಪಾಪಗಳನ್ನ ನಾನು ಸಮುದ್ರದಲ್ಲಿ ಬಿಡ್ತೀನಿ ಅಂತ ಹೇಳಿದ್ರಂತೆ. ಆಗ ಆ ಜನ ಎಲ್ಲ ಹೋಗಿ ಇದೇ ಪ್ರಶ್ನೆನ ಸಮುದ್ರದ ಹತ್ರ ಕೇಳಿದ್ರಂತೆ. ಆಗ ಸಮುದ್ರ, ನಿಮ್ಮೆಲ್ಲ ಪಾಪಗಳು ಬಿಸಿಲಿಗೆ ಆವಿಯಾಗಿ ಮೋಡದಲ್ಲಿ ಸೇರ್ಕೊಳ್ಳುತ್ತೆ ಅಂತ ಸಮುದ್ರ ರಾಜ ಉತ್ತರ ಕೊಟ್ರಂತೆ. ಆಗ ಅದೇ ಜನ ಮೇಲ್ ನೋಡಿ ಮೋಡಗಳ ಹತ್ರ ಅದೇ ಪ್ರಶ್ನೆನ ಕೇಳಿದ್ರಂತೆ. ಮೋಡ ಕೊಟ್ಟ ಉತ್ತರಕ್ಕೆ ಜನ ದಂಗಾಗೋದ್ರಂತೆ. ಏನು ಉತ್ತರ ಕೊಟ್ಟಿರ್ಬೋದು? ಏನಪ್ಪ ಅಂತ ಅಂದರೆ, ಇದೇ ಮೋಡಗಳಿಂದ ಮಳೆಯಾಗಿ ನದಿ ನೀರು ತುಂಬಿ ಅದೇ ನದಿ ನೀರಲ್ಲಿ ಬೆಳೆ ಬೆಳೆದು ಆ ಬೆಳೆನ ನೀವೇ ತಿಂತೀರಾ, ಮತ್ತು ನದಿ ನೀರನ್ನ ನೀವೇ ಕುಡಿತೀರಾ. ಹಾಗಾಗಿ ನೀವು ಮಾಡಿರೋ ಪಾಪ ಪುಣ್ಯಗಳನ್ನ ನೀವೇ ಅನುಭವಿಸ್ತೀರಾ, ಅದು ಕೊನೆಯಲ್ಲಿ ನಿಮಗೆ ಸೇರುತ್ತೆ ಅಂತ ಮೋಡ ಉತ್ತರ ಕೊಡುತ್ತಂತೆ. ಅದಕ್ಕೆ ಸ್ನೇಹಿತರೆ, ಹುಷಾರು. ನಾವು ಮಾಡಿದ ಪಾಪ ಪುಣ್ಯಗಳು ನಮಗೆ ವಾಪಸ್ ಬರುತ್ತೆ. ನಾವೇನೇನು ಮಾಡಿರ್ತೀವಿ ಅದ್ರ ಪ್ರತಿಫಲ ನಾವೇ ಅನುಭವಿಸ್ಬೇಕಾಗತ್ತೆ ಅಲ್ವಾ? ನಾವು ಯಾವ ಬೀಜ ಬಿತ್ತುತ್ತೀವಿ ಅದೇ ಬೆಳೆನೇ ನಮಗೆ ಯಾವತ್ತೂ ಸಿಗೋದು. ಹಾಗಾಗಿ ಸತ್ಕಾರ್ಯಗಳಲ್ಲಿ ನಮ್ಮ ಪ್ರಯತ್ನ ಸದಾ ಇರಲಿ.